ಬ್ರೇಕ್ಫಾಸ್ಟ್ ಅಂದ ತಕ್ಷಣ ನಮಗೆ ನೆನಪಾಗುವುದು ದೋಸೆ, ಇಡ್ಲಿ ಇತ್ಯಾದಿ. ಇವತ್ತು ಇಡ್ಲಿಯನ್ನು ಹೆಚ್ಚು ಪೌಷ್ಟಿಕವಾಗಿ, ರುಚಿಯಾಗಿ ರಾಗಿ ಬಳಸಿ ಮಾಡೋಣ. ಈ ರಾಗಿ ಇಡ್ಲಿ ಇದೆಯಲ್ಲ, ಬ್ರೇಕ್ಫಾಸ್ಟ್ಗೆ, ಟಿಫಿನ್ ಬಾಕ್ಸ್ಗೆ ಅಥವಾ ರಾತ್ರಿ ಊಟದ ಬದಲು ಸಹ ನೀವು ಸೇವಿಸ್ಬೋದು. ತುಂಬ ಸುಲಭವಾಗಿ ಫರ್ಮೆಂಟ್ ಮಾಡಿ ಮಾಡುವ ಈ ರಾಗಿ ಇಡ್ಲಿ ತುಂಬ ಸಾಫ್ಟಾಗಿ, ಸಂಜೆ ತನಕ ಇದೆಯಲ್ಲ ಎಷ್ಟೇ ಸಾಫ್ಟಾಗಿರ್ತದೆ. ಸಾಂಬಾರ್, ಚಟ್ನಿ ಜೊತೆ ಸಖತ್ ಟೇಸ್ಟ್ ಕೊಡುವ ಪೌಷ್ಟಿಕಾಂಶಯುಕ್ತ ಈ ರಾಗಿ ಇಡ್ಲಿ ಹೇಗೆ ಮಾಡೋದಂತ ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಸ್ನೇಹಿತರೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಈ ಇಡ್ಲಿಗೆ ಕೆಲವು ಸಾಮಗ್ರಿಗಳನ್ನು ನೆನೆಸಲಿಕ್ಕೆ ಹಾಕೋಣ. ಇಲ್ಲಿ 1 ಪಾವಷ್ಟು ಅಂದರೆ ಸಾಧಾರಣ 250 ಗ್ರಾಮ್ ಅಷ್ಟು ಇಡೀ ರಾಗಿಯನ್ನು ಸೇರಿಸಿದ್ದೇನೆ. ಅರ್ಧ ಪಾವಷ್ಟು ಇಡ್ಲಿ ರೈಸ್, 1/4 ಪಾವು ಉದ್ದಿನ ಬೇಳೆ, 3/4 ಸ್ಪೂನಷ್ಟು ಮೆಂತೆಕಾಳು. ಇವಿಷ್ಟನ್ನು ಒಂದೇ ಪಾತ್ರೆಗೆ ಸೇರಿಸಿ ನೀರು ಹಾಕಿ 4-5 ಸಲ ತೊಳೆದು ಇದನ್ನು 7 ರಿಂದ 8 ಗಂಟೆಗಳ ಕಾಲ ನೆನೆಸಬೇಕು. ರಾಗಿ ನೆನೆಯಲಿಕ್ಕೆ ಇದೆಯಲ್ಲ ಸ್ವಲ್ಪ ಜಾಸ್ತಿ ಸಮಯ ಬೇಕು, ಹಾಗಾಗಿ ಕನಿಷ್ಠ 8 ಗಂಟೆ ಆದರೂ ನೆನೆಸಬೇಕಾಗ್ತದೆ. ಇಲ್ಲಿ ತೊಳೆದ ಸಾಮಗ್ರಿಗಳನ್ನು ನೀರು ಸೇರಿಸಿ ನೆನೆಸಲಿಕ್ಕೆ ಇಲ್ಲಿ ಮುಚ್ಚಿಡ್ತಾ ಇದ್ದೇನೆ. ನೋಡಿ, ಈಗ ಸಾಧಾರಣ 8 ಗಂಟೆ ನೆನೆಸಿದ್ದು ಆಗಿದೆ. ಇದರ ನೀರನ್ನು ಬಸಿದು ಇಲ್ಲಿಟ್ಟಿದ್ದೇನೆ. ಈಗ ಇದನ್ನು ರುಬ್ಬಲಿಕ್ಕಿದೆ, ಹಾಗಾಗಿ ಗ್ರೈಂಡ್ ಮಾಡಲಿಕ್ಕೆ ನೀವು ಮಿಕ್ಸಿ ಜಾರ್ ಅಥವಾ ಗ್ರೈಂಡರ್ ಯಾವುದನ್ನು ಸಹ ಬಳಸ್ಬೋದು. ನಾನಿದನ್ನಿಲ್ಲಿ ಗ್ರೈಂಡರಲ್ಲಿ ರುಬ್ತಾ ಇದ್ದೇನೆ. ಈಗ ರುಬ್ಬಿಟ್ಟ ಈ ಹಿಟ್ಟನ್ನು ಒಂದು ಪಾತ್ರೆಗೆ ಇಲ್ಲಿ ಸೇರಿಸಿದ್ದೇನೆ. ಇದಕ್ಕೆ ಗಟ್ಟಿಯಾದ ಮುಚ್ಚಳ ಮುಚ್ಚಿ ಒಂದು ಭಾರವಾದ ಕಲ್ಲನ್ನು ಈ ರೀತಿಯಲ್ಲಿ ಇಟ್ಟರೆ ಹಿಟ್ಟು ಇದೆಯಲ್ಲ ಚೆನ್ನಾಗಿ ಹುದುಕ್ತದೆ. ಇದನ್ನಿಲ್ಲಿ ನಾನು ಓವರ್ನೈಟ್ ಫರ್ಮೆಂಟ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಡೇ ನೋಡಿ, ಮುಚ್ಚಿದ ಪಾತ್ರೆಯ ಮುಚ್ಚಳವನ್ನು ತೆಗೆಯುವ. ಹಿಟ್ಟು ನೋಡಿ ಒಳ್ಳೆ ಹುದುಗಿ ಬಂದಿದೆ. ಮಿಕ್ಸ್ ಮಾಡುವ. ಈಗ ಹಿಟ್ಟಿಗೆ ರುಚಿಗೆ ಉಪ್ಪನ್ನು ಸೇರಿಸಬೇಕು. ಪುನಃ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದನ್ನು ಇಡ್ಲಿ ಮೋಲ್ಡಿಗೆ ಸೇರಿಸಬೇಕು. ಇಡ್ಲಿ ಮೋಲ್ಡ್ಗೆ ಎಣ್ಣೆ ಹಚ್ಚಿ ಒಂದು ಒದ್ದೆ ಬಟ್ಟೆಯನ್ನು ಇಟ್ಟಿದ್ದೇನೆ. ತಯಾರಿಸಿಟ್ಟ ಹಿಟ್ಟನ್ನು ಇದರಲ್ಲಿ ಸೇರಿಸಬೇಕು. ಈ ರೀತಿ ಇಡ್ಲಿ ಮೋಲ್ಡ್ಗೆ ಹಿಟ್ಟು ಸೇರಿಸಿದ ನಂತರ ಇದನ್ನೀಗ ನಾವು ಬೇಯಿಸಲಿಕ್ಕಿದೆ. ಪ್ರೀಹೀಟ್ ಆದ ಇಡ್ಲಿ ಪಾತ್ರೆಯಲ್ಲಿ ಈ ಇಡ್ಲಿ ಮೋಲ್ಡನ್ನು ಇಡುವ ಹಾಗೂ 15 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು. ಈಗ ನೋಡಿ, 15 ನಿಮಿಷ ಬೇಯಿಸಿದ್ದು ಆಗಿದೆ. ಲಿಡ್ಡನ್ನು ಓಪನ್ ಮಾಡಿದ್ದೇನೆ. ಇಡ್ಲಿ ಚೆನ್ನಾಗಿ ಬೆಂದಿದೆ. ಈಗ ಇದರ ಹಬೆ ಹೋಗಲು 2 ರಿಂದ 3 ನಿಮಿಷ ನಾವು ಕೆಳಗಿಡುವ. ಬಿಸಿಯಲ್ಲಿ ಇದನ್ನು ತೆಗೆದರೆ ತುಂಡಾಗ್ತದೆ. ಈಗ ಇದನ್ನು ಬಟ್ಟೆಯಿಂದ ಈ ರೀತಿಯಲ್ಲಿ ಕವಚಿ ಸಪರೇಟ್ ಮಾಡುವ. ಬೇಕಾದರೆ ಬಟ್ಟೆಯ ಮೇಲೆ ಸ್ವಲ್ಪ ನೀರನ್ನು ಚಿಮುಕಿಸಬೇಕು, ಸುಲಭವಾಗಿ ಸಪರೇಟ್ ಆಗ್ತದೆ. ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ಎಲ್ಲ ಇಡ್ಲಿಯನ್ನು ಬೇಯಿಸಿ ಇಟ್ಟಿದ್ದೇನೆ. ಇದನ್ನಿಲ್ಲಿ ಟಿಫಿನ್ ಸಾಂಬಾರ್ ಹಾಗೂ ಬೆಳ್ಳುಳ್ಳಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಇವೆರಡರ ಲಿಂಕ್ ಬೇಕಾದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ. ತುಂಬ ಟೇಸ್ಟಿ, ಹೆಲ್ದಿ ಹಾಗೂ ಸಾಫ್ಟ್ ಆದ ಈ ರೀತಿಯ ರಾಗಿ ಇಡ್ಲಿಯನ್ನು ನೀವು ಟ್ರೈ ಮಾಡಿ. ಪ್ರತಿ ಸಲ ಒಂದೇ ರೀತಿಯ ಇಡ್ಲಿ ತಿಂದು ಬೇಜಾರಾಗಿದ್ದರೆ ಈ ಥರದ ಪೌಷ್ಟಿಕಾಂಶಯುಕ್ತ ರಾಗಿ ಇಡ್ಲಿಯನ್ನು ಟ್ರೈ ಮಾಡಿ. ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೆಲ್ದಿ ಟೇಸ್ಟಿ ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.